ಸರ್ ಈಗ ಸಂಜೆ 6 ಗಂಟೆಯಿಂದನೂ ಕೂಡ ಮಧ್ಯದಲ್ಲಿ ಬಂದ್ ಮಾಡಕ್ಕೆ ಹೇಳಿದ್ದಾರೆ. ಯಾವ ರೀತಿ ಹೌದು, ಈಗ ಮತದಾನಕ್ಕಿಂತ ಮೊದಲು 48 ಗಂಟೆಗಳ ಮೊದಲೇ ಎಲ್ಲ ಮದ್ಯದಂಗಡಿಗಳನ್ನು ಬಂದ್ ಮಾಡಬೇಕು, ಪ್ರೊಡಕ್ಷನ್ ನಿಲ್ಲಿಸಬೇಕು ಅಂತೇಳಿ ಡಿ ಸಿಗಳು ಮತ್ತು ಪೊಲೀಸ್ ಕಮಿಷನರು, ಪ್ರತಿ ಜಿಲ್ಲೆಯ ಡಿ ಸಿಗಳು ಕೂಡ ಆದೇಶ ಹೊರಡಿಸಿದ್ದಾರೆ. ಇದು ಕ್ವೈಟ್ ನ್ಯಾಚುರಲ್. ಪ್ರತಿ ಇಲೆಕ್ಷನಲ್ಲೂ ಕೂಡ 48 ಗಂಟೆಗಳ ಮೊದಲು ಮದ್ಯವನ್ನು ನಿಲ್ಲಿಸಬೇಕನ್ನೋದು. ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಈ ಇಲೆಕ್ಷನ್ನ ಸಮಯದಲ್ಲಿ ಮತ್ತು ಅದು ಕಡು ಬೇಸಿಗೆಯಲ್ಲಿ ಈಗ ಒಳ್ಳೆ ಬಿಸ್ನೆಸ್ ಆಗುವಂಥ ಸಮಯ. ಒಬ್ಬ ವ್ಯಾಪಾರಿಯಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಒಂದು 2 ದಿನಗಳ ಕಾಲ ವ್ಯಾಪಾರವನ್ನು ನಿಲ್ಲಿಸೋದಂದರೆ ಭಾಳಷ್ಟು ನೋವು ನಮಗೆ. ಒಂದು ಅಂಗಡಿಯವರಿಗೂ ಕೂಡ ಇರ್ಬೋದು, ಮದ್ಯದ ಅಂಗಡಿಯವರಿಗೆ, ಬಾರ್ನವರಿಗೆ, ಪಬ್ನವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಭಾಳ ಬೇಸರ. ಯಾಕಂತ ಹೇಳಿದ್ರೆ, ಒಳ್ಳೆ ಬಿಸ್ನೆಸ್ ಆಗುವಂಥ ಟೈಮಲ್ಲಿ ಈ ರೀತಿಯ ವ್ಯಾಪಾರ ಕಡಿತ ಆದರೆ ನಮಗೂ ಲಾಭಾಂಶದಲ್ಲಿ ತೊಂದರೆ ಆಗುತ್ತೆ. ನಾವು ದೈನಂದಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಅಂಗಡಿಗಳನ್ನು ನಡೆಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಸರ್ಕಾರಕ್ಕೂ ಕೂಡ ಸುಮಾರು ಒಂದು ದೈನಂದಿನ 100ರಿಂದ 125 ಕೋಟಿಯಷ್ಟು ವರಮಾನ ನಿಂತೋಗುತ್ತೆ. ಇವತ್ತು 2 ದಿನ ಲೆಕ್ಕ ತಗೊಂಡ್ರೆ ಕರ್ನಾಟಕದಲ್ಲಿ ಸುಮಾರು 250ರಿಂದ 300 ಕೋಟಿ ಸರ್ಕಾರಕ್ಕೆ ದುಡ್ಡು ಬರೋದು ನಿಂತೋಗುತ್ತೆ. ಹಾಗೆ ವ್ಯಾಪಾರಿಗಳಿಗೆ ಒಂದು 200-300 ಕೋಟಿ ರೂಪಾಯಿ ಲಾಸ್ ಆಗುತ್ತದೆ. ನಮ್ಮ ನೌಕರ ಚಾಕರನ್ನು ಎಲ್ಲವನ್ನು ಕೂಡ ಊರಿಗೆ ಕಳಿಸಿಯೋ ಅಥವಾ ಅವರಿಗೆ ಸಂಬಳವನ್ನು ಕೊಟ್ಟು ಅಥವಾ ಬೇರೆ ಕಡೆ ಅವ್ರನ್ನ ನಿಲ್ಲಿಸಿ, ಯಾಕಂದರೆ ಕ್ಲೋಸ್ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಎಲ್ಲ ಅಂಗಡಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ. ಇದರಿಂದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ. ಆದರೂ ಕೂಡ ಕಾನೂನಾತ್ಮಕವಾಗಿ ನೋಡಿದಾಗ ಇಲೆಕ್ಷನ್ನು ಮುಚ್ಚಲೇಬೇಕಾದಂಥ ಅನಿವಾರ್ಯ. ಈ ಸಮಯದಲ್ಲಿ ಸ್ವಲ್ಪ ವ್ಯಾಪಾರ ಕೂಡ ವೃದ್ಧಿ ಆಗ್ತಾ ಇತ್ತು. ಅನಿವಾರ್ಯವಾಗಿ ಏನಾಯಿತು, ನಮಗೆ ಬೇಕಾದಷ್ಟು ಸ್ಟಾಕ್ ಸಿಗಲಿಲ್ಲ, ಮಾರಾಟಕ್ಕೆ ಬೇಕಾದಷ್ಟು ಮದ್ಯದ ಸ್ಟಾಕ್ ಕೂಡ ಇರಲಿಲ್ಲ. ಬಿಯರ್ ಅಂತೂ ಸಿಗಲೇ ಇಲ್ಲ. ಕೆಲವು ಅಂಗಡಿಗಳಲ್ಲಿ ವ್ಯಾಪಾರಕ್ಕೆ ಬಿಯರ್ಗಳೇ ಇರಲಿಲ್ಲ. ಸೊ ಇಂಥ ಕೆಲವು ತೊಂದರೆಗಳು ಕೂಡ ಈ ಇಲೆಕ್ಷನ್ ಟೈಮಲ್ಲಿ ಆಯ್ತು ನಮಗೆ. ಆದರೂ ಕೂಡ ಇಲೆಕ್ಷನ್ ಬಂದಿದೆ. 2 ದಿನಗಳ ಕಾಲ, ಒಂದು 48 ಗಂಟೆಗಳ ಕಾಲ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೇವೆ. ನಾವು ಯಾವುದೇ ಕಾನೂನನ್ನು ಮೀರಿ ವ್ಯಾಪಾರ ಮಾಡುವಂಥ ಜನ ಅಲ್ಲ. ಎಲ್ಲ ಮದ್ಯದ ವ್ಯಾಪಾರಿಗಳು ಕೂಡ ನಿಗದಿತವಾಗಿ ಇವತ್ತು 6 ಗಂಟೆಯಿಂದ ಅಂಗಡಿಗಳನ್ನು ಮುಚ್ಚಿ 24 ಗಂಟೆಗಳ ಬಂದನ್ನು ಆಚರಿಸ್ತಾರೆ. ಆಮೇಲೆ ಶುಕ್ರವಾರ ಸಂಜೆ ರಾತ್ರಿ ಸಂಪೂರ್ಣವಾಗಿ ಕ್ಲೋಸ್ ಇರ್ತದೆ. ಶುಕ್ರವಾರ ರಾತ್ರಿ ಕೂಡ ಕ್ಲೋಸ್ ಇರ್ತದೆ. ಸೊ 2 ಅಂದರೆ 24 ಗಂಟೆ ಮತ್ತು 24 ಗಂಟೆ 48 ಗಂಟೆಗಳ ಕಾಲ ಸಂಪೂರ್ಣ ಮದ್ಯ ವ್ಯವಹಾರ ಸ್ಥಗಿತ ಆಗ್ತದೆ. ಇದೆ. ಸ್ವಲ್ಪ ಏನಾಗಿತ್ತು, ಸಾಮಾನ್ಯವಾಗಿ ಬೇಸಿಗೆ ಅಂದಾಗ ಬಿಯರ್ ವ್ಯವಹಾರ ಜಾಸ್ತಿ ಆಗ್ತದೆ. ಈಗ ಅದರಲ್ಲೂ ಈ ವಿಶೇಷವಾಗಿ ಮತದಾನ 2 ದಿನ ಬಂದಾಗುತ್ತೆ ಅಂದಾಗ ಕೆಲವು ಮಟ್ಟಿನ ಪಾರ್ಸಲ್ಗಳು ಹೋಗ್ತದೆ. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾರೆ, ಎಲ್ಲ ಔಟ್ ಸ್ಟೇಷನ್ಗೆ ಹೋಗೋರು ಇರ್ತಾರೆ. ಬಟ್ ಆದರೂ ಕೂಡ ಈ ಸರಿ ಅವರಿಗೆ ಅದನ್ನು ವಾಹನದಲ್ಲಿ ಬೇಕಾದಷ್ಟು ಕ್ವಾಂಟಿಟಿಗೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಪಾರ್ಸಲ್ ಇದ್ದರೂ ಕೂಡ ಮನೆಯಲ್ಲಿ ಕುಡಿಯೋರು ಮಾತ್ರ ಪಾರ್ಸಲ್ ತೊಗೊಂಡೋಗಿ ಕುಡಿಯುವಂಥ ವ್ಯವಸ್ಥೆ ಇದೆ, ಕುಡಿತಾರೆ. ಆದರೂ ಕೂಡ ಒಟ್ಟಾರೆ ತೊಗೊಂಡಾಗ 2 ದಿವಸದ ವಹಿವಾಟಿಗೆ ಹೋಲಿಕೆ ಮಾಡೋದ್ರಲ್ಲಿ ಒಂದು 250ರಿಂದ 300 ಕೋಟಿ ನಷ್ಟ ಆಗುತ್ತೆ. ಅದರಲ್ಲಿ ಒಂದು 50 ಕೋಟಿಯಷ್ಟು ಪಾರ್ಸಲ್ನಲ್ಲಿ ಲಾಭ ಆಗ್ಬೋದು.